ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಧರ್ಮಸ್ಥಳದ ಸರಣಿ ಕಿಡ್ನ್ಯಾಪ್, ಸರಣಿ ಅತ್ಯಾಚಾರ, ಗ್ಯಾಂಗ್ ರೇಪ್, ಮರ್ಡರ್ ಮತ್ತು ರೇಪ್ ಮಾಡಿದಂಥ ಆ ಹೆಣ್ಣು ಮಕ್ಕಳನ್ನು ಕೊಂದು ಕಾಡಿನಲ್ಲಿ ಊತಾಕೋಂಥ ಪ್ರಕ್ರಿಯೆ ನಡೆದಿದೆ. ಈ ವಿಚಾರವಾಗಿ ಭೀಮಾ ಅನ್ನೋ ಕಂಪ್ಲೇಂಟ್ ಮತ್ತು ವಿಟ್ನೆಸ್ಸು FIR ಆಗಿ ಕಂಪ್ಲೇಂಟ್ ಕೊಟ್ಟು ಈಗ ಅದು ಜಡ್ಜ್ ಮುಂದೆ, ಸಂಬಂಧಪಟ್ಟಂಥ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಿಚ್ಛೆ ಹೇಳಿಕೆ ರೆಕಾರ್ಡ್ ಆಗಿದೆ. ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸುಮಿನೇಷನ್ ಅಂದರೆ ಆ ಅಸ್ಥಿಪಂಜರಗಳನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಊತ ಹಾಕಿದ್ದಾರೆ ಅಂತ ಅವುಗಳನ್ನು ಹೊರಗೆ ತೆಗೆದು ಸಂರಕ್ಷಣೆ ಮಾಡಿ ಅದನ್ನು ಲ್ಯಾಬಲ್ಲಿ ಸಂಬಂಧಪಟ್ಟಂಥ ಮೆಡಿಕಲ್ ಎಕ್ಸಾಮಿನೇಷನ್, DNA, ವಿಡಿಯೋಗ್ರಫಿ ಮಾಡಿಕೊಳ್ಳಲಿಕ್ಕೆ ಆದಷ್ಟು ಜಲ್ದಿ ತಯಾರಿ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ. ಅದಕ್ಕೆ ಬೇಕಾದಂಥ ರಕ್ಷಣಾ ಆ ಒಂದು ಅಸ್ಥಿಪಂಜರಗಳು ಅಥವಾ ಅಲ್ಲಿ ಸಿಗುವಂಥ ಎವಿಡೆನ್ಸ್ಗಳು ಮತ್ತು ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅವುಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರ ಬಾಡಿ ಅಂತ ಹೇಳಿ ಅದನ್ನು DNA ಟೆಸ್ಟ್ ಮಾಡಿ ಸಂಬಂಧಪಟ್ಟಂಥ ಎಷ್ಟು FIRಗಳಾಗಿದೆ, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, ಎಷ್ಟು ಜನ ಇಲ್ಲಿ ಬಂದಿದ್ದಾರೆ, ಎಷ್ಟು ಬೆಲ್ಟ್ ಅಂಗಡಿ, ಆಮೇಲೆ ಈ ಚಿಕ್ಕ ದಣಿ, ದೊಡ್ಡ ದಣಿ ಎಷ್ಟು ಈ ಮರ್ಡರ್ಗಳಿಗೆ ಕಾರಣನೋ, ಈ ಮರ್ಡರಲ್ಲಿ ಕಾನ್ಸ್ಪಿರಸಿನಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡಿದಂಥ ಸಂಬಂಧಪಟ್ಟಂಥ ಬೆಳ್ತಂಗಡಿ, ಈ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ 20-25 ವರ್ಷದಿಂದ ಅಥವಾ 40 ವರ್ಷದಿಂದ ಯಾರ್ಯಾರು ಪೊಲೀಸ್ SHO, ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಸಂಬಂಧಪಟ್ಟಂಥ ಕೆಲಸ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ಈ ಕೇಸಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ, ಈ ಯಾರ್ಯಾರು ಸತ್ತೋಗಿದ್ರೋ ಅವರ ಕಡೆಯವರು ಎಲ್ಲರೂ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹ ಚಿಕ್ಕ ದಣಿ, ದೊಡ್ಡ ದಣಿ, ಈ ಕೊಲೆಗಾರ ದಣಿಗಳು ಕೊಡೋ ಹಣಕ್ಕೆ ಅಲ್ಲಿನ ಪೊಲೀಸವರು ಮಾರಾಟ ಆಗಿದ್ದಾರೆ. ಹಾಗಾಗಿ ಯಾವ ರೀತಿ 11 ಜನ ಸತ್ತಾಗ ಬೆಂಗಳೂರಲ್ಲಿ RCB 11 ಜನ ಸತ್ತಾಗ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಇನ್ನು 5 ಜನರ ಸಸ್ಪೆನ್ಷನ್ ಆಯಿತು. ಅದೇ ರೀತಿಯಲ್ಲೇ ಕಳೆದ 40 ವರ್ಷದಲ್ಲಿ ಯಾವ ಇನ್ಸ್ಪೆಕ್ಟ್ರು ಇಲ್ಲಿ ಕೆಲಸ ಮಾಡಿದ್ದಾರೆ ಇವರ ಆ ಎಲ್ಲ ಪೊಲೀಸವ್ರಿಗೂ ಬೆಳ್ತಂಗಡಿ ಪೊಲೀಸ್, ಇಫ್ ಐ ಆಮ್ ನಾಟ್ ರಾಂಗ್, ಬೆಳ್ತಂಗಡಿ ಪೊಲೀಸು, ಆ ಎಂಟೈರ್ ಬೆಳ್ತಂಗಡಿ ಪೊಲೀಸವ್ರಿಗೆ ಈ ಮರ್ಡರ್ಗಳ ಬಗ್ಗೆ ಗೊತ್ತಿತ್ತು, ಮರ್ಡರ್ ಆಗಿರೋದು ಗೊತ್ತಿತ್ತು. ಒಬ್ಬ ಪೊಲೀಸವರಾಗಿ ಕರ್ತವ್ಯ ಲೋಪ ಅಂದರೆ ಗೊತ್ತಿದ್ದು ಮರ್ಡರ್ ಆಗಿದೆ ಅಂತ ಗೊತ್ತಿದ್ದು ಲಂಚ ಇಸ್ಕೊಂಡು ಅದನ್ನು ಮುಚ್ಚಾಕಕ್ಕೆ ಆ ಷಡ್ಯಂತ್ರ ಭಾಗವಾದಂಥ ಎಲ್ಲ ಎಂಟೈರ್ ಪೊಲೀಸವ್ರನ್ನ ಮಂಗಳೂರು SP ಅವರೇ ಮತ್ತು ಸರ್ಕಾರ ನಿನ್ನೆ ಕರ್ನಾಟಕ ಮಹಿಳಾ ಆಯೋಗ SIT ರಚನೆ ಮಾಡಬೇಕು ಅಂತ ಮಂಗಳೂರಿನ SPಗೆ ಮತ್ತು ಸರ್ಕಾರಕ್ಕೆ ಬರೆದಿದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟು ಥ್ಯಾಂಕ್ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಮೇಡಮನ್ನು ಥ್ಯಾಂಕ್ಸನ್ನು ಹೇಳಬೇಕು. ಈಗ ಕಳೆದ 20 ವರ್ಷದಿಂದ ಅಲ್ಲಿ ಕೆಲಸ ಮಾಡಿದಂಥ ಎಂಟೈರ್ ಪೊಲೀಸ್ ಸ್ಟಾಫ್ ಏನಿದೆ ಅಥವಾ ಇನ್ಸ್ಪೆಕ್ಟ್ರು, ಮುಖ್ಯವಾದಂಥ ಅಂದರೆ ಸಬ್ ಇನ್ಸ್ಪೆಕ್ಟ್ರು ಪೋಸ್ಟಲ್ಲಿ ಯಾರು ಕೂತು ಆ ಸ್ಟೇಷನನ್ನು ನಡೆಸಿದ್ರು ನೋಡಿ, ಅವರು ಕೂಡ ಈ ಒಂದು 1000 ಮರ್ಡರ್ಗಳ FIRನಲ್ಲಿ ಅವ್ರನ್ನೂ ಕೂಡ ಸೇರಿಸಬೇಕಾಗತ್ತೆ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ, ಅವ್ರನ್ನೂ ಕೂಡ ಜೈಲಿಗೆ ಹಾಕಬೇಕಾಗತ್ತೆ, ಅವ್ರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ. ಅಂದರೆ ಈ ಎಂಟೈರ್ 1000ಕ್ಕೂ ಹೆಚ್ಚು ಈಗ ಎಕ್ಸುಮಿನೇಷನ್ ಮಾಡಬೇಕಾಗುತ್ತೆ. ಎಕ್ಸುಮಿನೇಷನ್ ಅಂತಂದರೆ ಹಳ್ಳ ತೆಗೆದು ಈ ಭೀಮಾ ಎಲ್ಲೇ ಹೇಳ್ತಾನೆ ಆ ಜಾಗದಲ್ಲಿ ಹೋಗಿ ಎಕ್ಸ್ಕಾವೇಷನ್ ಮಾಡಿ ನಿಧಾನವಾಗಿ ಆ ಮಣ್ಣನ್ನು ಹೊರಗಡೆ ಹಾಕಿ ಅದನ್ನು ವಿಡಿಯೋಗ್ರಫಿ ಮಾಡಿ ವಿಟ್ನೆಸ್ಗಳನ್ನ ಇಟ್ಕೊಂಡು ಮಾಜರ್ನ ಮಾಡಿಕೊಂಡು ಅಲ್ಲಿ ಪ್ಲಸ್ ಡಾಕ್ಟರ್ಸ್ನ ಕರ್ಕೊಂಡು ಹೋಗಿ ಆ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ, ಅಂದರೆ ಎಕ್ಸುಮಿನೇಷನ್ ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಆ ಬಾಡಿ ಪಾರ್ಟ್ಸ್ಗಳನ್ನು ಆಮೇಲೆ ಅದನ್ನು ಗ್ಲೌಸ್ ಹಾಕ್ಕೊಂಡು ತುಂಬ ಸೂಕ್ಷ್ಮವಾಗಿ ವಿಡಿಯೋಗ್ರಫಿ ಮಾಡ್ತಾ ಅಲ್ಲೇ ಸ್ಪಾಟಲ್ಲಿ
ವಿಟ್ನೆಸ್ಗಳನ್ನ ಇಟ್ಕೊಂಡು ಬಾಡಿ ಪಾರ್ಟ್ಸ್ನ ಒಂದೊಂದನೇ ಸಪರೇಟಾಗಿ ಅದನ್ನು ಹುಡ್ಕೊಲ್ಲ ಸಂರಕ್ಷಣೆ ಮಾಡುತ್ತಾ ತದನಂತರ ಸಂಬಂಧಪಟ್ಟಂಥ ಐ ಥಿಂಕ್ ಮೆಡಿಕಲ್ ಟೀಮ್, ಇನ್ವೆಸ್ಟಿಗೇಟಿವ್ ಟೀಮ್, ಮೆಡಿಕಲ್ ಇನ್ವೆಸ್ಟಿಗೇಟಿವ್ ಟೀಮ್ ಜೊತೆಯಲ್ಲಿ ಐ ಥಿಂಕ್ ಇಫ್ ಐ ಫಾರೆನ್ಸಿಕ್ ಬೇಕಾಗುತ್ತೆ, ಡಿ ಎನ್ ಎ ತುಂಬ ದೊಡ್ಡ ಕೆಲಸ ಇದೆ. ಯಾಕೆಂತಂದ್ರೆ ಈ ಸಿಕ್ಕಿರುವಂಥ ಅಸ್ಥಿ ಪಂಜರಗಳು ಯಾರ್ದು ಸಿಕ್ಕಿದ ಮೇಲೆ, ಯಾಕಂದ್ರೆ ಭೀಮನು ಕೂಡ ಕೊಲೆ ಮಾಡಿ ರೇಪ್ ಮಾಡಿ ಕಳಿಸಿದ್ರೆ ತಗೊಂಬಂದಲ್ಲಿ ಅಲ್ಲಿ ಊತ ಹಾಕಿದ್ದಾನೆ. ಬಟ್ ನಿಜವಾಗ್ಲೂ ಯಾರ್ದು ಈ ಹೋಮ್ ವರ್ಕ್ ಇದೆಯಲ್ಲ, ಈ ಯಾರನ್ನ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಮನೆಯವ್ರನ್ನ ತಿರ್ಸಿ ಅವರ ಬಾಡಿಯನ್ನ ಇದಾಗಿದ್ದ ಅವ್ರನ್ನ ವಿಟ್ನೆಸ್ ಮಾಡಿ ತುಂಬಾ ದೊಡ್ಡ ಒಂದು ಎಕ್ಸೈಸು ಪೊಲೀಸ್ ಇಲಾಖೆ ಮೇಲೆ ಇದೆ. ತುಂಬಾ ದೊಡ್ಡ ಟೀಮ್ ಬೇಕಾಗುತ್ತೆ. SIT ಫಾರ್ಮ್ ಮಾಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗನೇ ರೆಕಮೆಂಡ್ ಮಾಡೋದ್ರಿಂದ ಯಾವುದೇ ಹಿಂದೆ ಮುಂದೆ ತುಳಿದೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಇಮಿಡಿಯೇಟ್ ಆಗಿ SIT ಫಾರ್ಮ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ಗೆ ಸಾಕಷ್ಟು ಪೊಲೀಸ್ ಮ್ಯಾನ್ ಪವರ್ ಬೇಕಾಗುತ್ತೆ, DNA ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ, ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ, ಮಾಜರ್ಗಳಿಗೆ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ, ವಿಡಿಯೋಗ್ರಾಫಿಂಗ್ ಮಾಡಬೇಕಾಗುತ್ತೆ. ಐ ಮೀನ್ ದರ್ ಇಸ್ ಅ ಹ್ಯೂಜ್ 1000 ಹೆಣಗಳನ್ನ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೂ 3-4 ತಿಂಗಳು ಕೆಲಸ ಆಗುತ್ತೆ. ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್. ಅತಿ ದೊಡ್ಡ ನ್ಯೂಸ್ಗೆ ಚರ್ಚೆಗೆ ಗ್ರಾಸವಾಗಲಿದೆ. ಖಂಡಿತವಾಗಿ ನಿಯತ್ತಿನಿಂದ ಈ ಸರ್ಕಾರ ಈ ಕೊಲೆಗಾರರು ಆರೋಪಿಗಳ ಜೊತೆಗೆ ಆಮೇಲೆ ನಿನ್ನೆ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪವರ್ ಟಿವಿ ಶೆಟ್ರೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ನೀವು ಮಾಧ್ಯಮರಾಗಿ ನೀವೊಂದು ನ್ಯೂಟ್ರಲ್ ಸ್ಟ್ಯಾಂಡನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಬಟ್ ಡೋಂಟ್ ಯು ಥಿಂಕ್ ನಿಮ್ಮ ಒಪಿನಿಯನ್ನ ಜನಗಳ ತಲೆ ಮೇಲೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದಂತ ಅನ್ಸಲ್ವಾ? ಪವರ್ ಟಿವಿ ಶೆಟ್ರೆ ನೀವೇ ಕೂತ್ಕೊಂಡು ನ್ಯೂಸ್ ಮಾಡ್ತೀರಾ? 1000 ಜನದಲ್ಲಿ ನಿಮ್ಮ ಮನೆಯವ್ರು ಯಾರಾದರೂ ಆ ಜಾಗದಲ್ಲಿ ಸತ್ತೋಗಿದ್ರೆ ನಿಮ್ಗೆ ಆ ನೋವು ಗೊತ್ತಾಗಿರೋದು ಶೆಟ್ರೆ. ಮೊನ್ನೆ ತಾನೇ ಹೊಸ ಮನೆ ಕಟ್ಟಿದ್ದೀರಾ ಕಾರ್ಕಳದಲ್ಲಿ, ಕಂಗ್ರ್ಯಾಚುಲೇಷನ್. ನಿಮ್ಮ ತಂದೆ ತಾಯಿರು ಕಟ್ಟಿದ್ದು ಅಂತ ಗೊತ್ತಾಯ್ತು. ನಮಗೆ ಸಂತೋಷ ಆಗುತ್ತೆ. ನಮ್ಮ ಶೆಟ್ರು ಬೆಳಿಬೇಕು, ಆದರೆ ಸಮಾಜನೂ ಉಳಿಬೇಕಲ್ಲ ಶೆಟ್ರೆ. ನೀವು ನೋಡಿದ್ರೆ ಅಲ್ಲ, ಯೋಚನೆ ಮಾಡಿ, ಆ ಜಾಗದಲ್ಲಿನೋ ನಿಮ್ಮ ಮನೆಯವರು ಅಥವಾ ನಿಮ್ಮ ಅಕ್ಕ ತಂಗಿರೋ ನಿಮ್ಮ ಸಂಬಂಧಿಕರೋ ಅಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ಒನ್ ಸೈಡ್ ಸ್ಟೋರಿನ ಮಾಡ್ತಾ ಇದ್ರ. ಆಮೇಲೆ ಯಾರೋ ಒಂದಷ್ಟು 4 ಜನ ಧ್ವನಿ ಮಾಡಿದ್ರೆ ಅವ್ರುಗಳನ್ನ ತಗೊಂಬಂದು ಖಂಡಿತವಾಗಿ ಆಮೇಲೆ ನೆನ್ನೆ ಎಷ್ಟೋ ಜನ ಹೇಳ್ತಾ ಇದ್ರು ಕಮೆಂಟಿಂಗ್ ಆಪ್ಷನ್ ಆಫ್ ಮಾಡಿದ್ರಂತೆ. ಕಮೆಂಟ್ ಆಪ್ಷನ್ ಆನ್ ಮಾಡಿ ಜನ ಒಪಿನಿಯನ್ ಗೊತ್ತಾಗ್ಬೇಕಲ್ಲ. ಈಗ ನಿಮ್ಮ ಒಪಿನಿಯನ್ನ ನ್ಯೂಸಲ್ಲಿ ಹೇಳ್ತಾ ಇದ್ದೀರಾ. ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಫೇಸ್ಬುಕ್ ಅಂತ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಜನ ನಿಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರಂತ. ಮಾಧ್ಯಮದವ್ರ ಮೇಲೆ ತುಂಬ ಗೌರವ ಇದೆ ನಮಗೆ. ಅದನ್ನು ಉಳಿಸ್ಕೊಳ್ಬೇಕಾದ್ರು, ಪ್ರಾಮಾಣಿಕತೆಯಿಂದ ಮೆರಿಬೇಕಾದ್ರು ತುಂಬ ಇಂಪಾರ್ಟೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಒನ್ ಸೈಡೆಡ್ ಸ್ಟೋರಿ ಮಾಡ್ತೀವಿ, ನಮ್ಮ ಸ್ಯಾಟಲೈಟ್ ಚಾನಲ್ ಇದೆ, ನಮ್ಮದು ಜನ ಕೇಳ್ತಾರೆ ಅಂತಂದರೆ ದಯಮಾಡಿ ಅದು ತಪ್ಪು ಗ್ರಹಿಸಿಕೆ. ಯಾವುದೇ ಆಗಲಿ ನಮ್ಮ ಒಪಿನಿಯನ್ನ ಜನಗಳ ಮೇಲೆ ಎನ್ಫೋರ್ಸ್ ಮಾಡಬಾರ್ದು ಅಂತ ಹೇಳುತ್ತಾ, ವಿಚಾರ ಏನೇ ಇರಲಿ ಈ ಧರ್ಮಸ್ಥಳದ ಅತ್ಯಾಚಾರಿಗಳಿಗೆ, ಕೊಲೆಗಾರಗಳಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ ಶೆಟ್ರೆ ಅಂತ ಹೇಳುತ್ತಾ, ಶೆಟ್ರೆ ಒಬ್ಬರಿಗೆ ಅಂತಲ್ಲ, ಫೆನ್ಸ್ ಮೇಲೆ ಕಾದು ಕುಳಿತು ಏನಾಗುತ್ತೆ ಅಂತ ನೋಡ್ತಾರೆ ಎಲ್ಲರಿಗೂ ಅಷ್ಟೇ. ನಾವು ಹೇಳೋದಿಷ್ಟೇನೆ, ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಜಸ್ಟಿಫೈಡ್. ನ್ಯಾಯ ಅಂತೂ ಸಿಕ್ಕೇ ಸಿಗುತ್ತೆ. ಗೆದ್ದೇ ಗೆಲ್ತೀವಿ, ಒಂದಿನ ಗೆದ್ದೇ ಗೆಲ್ತೀವಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಮಂಗಳೂರು SP ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆ, ವಿಚಾರಗಳ ಬಗ್ಗೆ. ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ SIT ಸೆಟಪ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬೆಳೆದಿದ್ದಾರೆ. ನ್ಯಾಷನಲ್ ನ್ಯೂಸ್ ಆಗಿದೆ ಸಾಕಷ್ಟು. ಓಕೆ, ನೋ ಪ್ರಾಬ್ಲಮ್. ಪವರ್ ಟಿವಿ ನೆಗೆಟಿವ್ ಆದರೂ ಕೂಡ ನೆನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗಿಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲೇ ತೆಗಿಲಿ, ಧರ್ಮಸ್ಥಳದ ಕೊಲೆಗಳ ಬಗ್ಗೆ ಚರ್ಚೆ ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ. ಲವ್ ಯು ಆಲ್. ನಿಮ್ಮ ಶಕ್ತಿ ಮುಂದೆ ಸರ್ಕಾರ ಅಳ್ಳಾಡೋಗಿದೆ. ಖಂಡಿತವಾಗಿ ಸಿದ್ದರಾಮಯ್ಯ ಜೆಂಟ್ಲ್ಮನ್ ಇದ್ದಾರೆ. ಖಂಡಿತವಾಗಿ ಒಂದು SIT ಸೆಟಪ್ ಮಾಡಿ ನಿರ್ಭೀತಿಯಿಂದ ತನಿಖೆ ಮಾಡಲಿಕ್ಕೆ ಅವ್ರು ಅವಕಾಶ ಕೊಡ್ತಾರೆ. ತಪ್ಪು ಮಾಡಿರೋರಿಗೆ ಕೋಳ ಹಾಕ್ಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ನಿಮ್ಮ ಅಡ್ವೊಕೇಟ್ ಜಗದೇಶ್. ಲವ್ ಯು ಕರ್ನಾಟಕ, ಲವ್ ಯು ಬೆಂಗಳೂರು, ಲವ್ ಯು. ಜೈ ಕೆಂಪೇಗೌಡ.